ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನೀವು ಇಲ್ಲಿ ಗಂಟ ಬಂದು ನಮ್ಮನ್ನು ಕ್ಷಮೆ ಕೇಳಬೇಕು ಅನ್ನಿಸ್ತಲ್ಲ, ಅದು ನಿಮ್ಮ ಒಳ್ಳೆ ಗುಣ. ಈಗ ಮುಂದೆ ಹೆಂಗೆ ಮೇಷ್ಟ್ರೆ, ನಿಮ್ಮ ಮನೇಲಿ ಹೆಂಗ್ ಒಪ್ಪಿಸ್ತೀರಾ? ನಾನು ಇವಾಗ ಇಲ್ಲಿಗೆ ಬರೋಕ್ಕೂ ಮುಂಚೆ ಇದೇ ವಿಚಾರಕ್ಕೆ ದೊಡ್ಡ ಗಲಾಟೆನೇ ಆಯಿತು. ನಮ್ಮಮ್ಮ ಸೂಸೈಡ್ ಮಾಡ್ಕೋತೀನಿ ಅಂತ ರೂಮ್ ಒಳಗಡೆ ಹೋಗಿ ಬಾಗಿಲು ಹಾಕೊಂಡಿದ್ರು. ಅವ್ರು ಹಾಗೇನು ಮಾಡ್ಕೊಳ್ಳಲ್ಲ ಅಂತ ನಂಗೆ ಗೊತ್ತು. ಅವ್ರ ಜೊತೆ ಜಗಳಾಡ್ಕೊಂಡೇ ಬಂದೆ. ಅಮ್ಮ, ನಮಗೆ ನಿಮ್ಮ ಒಬ್ಬರೊಬ್ಬಕ್ಕೆ ಸಾಕು. ಗುಣದಲ್ಲಿ ನೀವು ಎಲ್ರಿಗಿಂತ ದೊಡ್ಡವರು. ನನಗೆ ಸಹ ಅವ್ರಿಗೆ ನಿಮ್ಮ ಆಶೀರ್ವಾದ ಒಂದು ಸಾಕು. ನಿಮ್ಮ ಒಪ್ಪಿಗೆ ಇದ್ರೆ ನಾವಿಬ್ರು ಮದುವೆ ಆಗ್ತೀವಿ. ನನಗೆ ನಮ್ಮ ಮನೆಯವ್ರ ಒಪ್ಪಿಗೆ ಬೇಕಾಗಿಲ್ಲಮ್ಮ. ಅದೇ ಕರೆಕ್ಟ್ ಸರ್. ನಿಮ್ಮ ಮನೆಯವ್ರಿಗೋಸ್ಕರ ಕಾಯ್ತಿದ್ರೆ ನಮ್ಮ ಅಕ್ಕ ಹೀಗೆ ಇರ್ಬೇಕಾಗತ್ತೆ. ಏಯ್, ಹೋಗೆ ಒಳಕ್ಕೆ. ಇಲ್ಲಪ್ಪ, ಇಲ್ಲ, ತೆಪ್ಪು ಹಂಗೆ ಮಾಡೋದು ಬೇಡ. ಮದುವೆಗೆ ಮುಂಚೆನೆ ಮಗನಿಂದ ತಂದೆ ತಾಯಿನ ದೂರ ಮಾಡಿದ್ಲು ಅಂತ ನನ್ನ ಮಗಳಿಗೆ ಕೆಟ್ಟ ಹೆಸರು ಬರ್ತದೆ. ಹಂಗೆ ಮಾತ್ರ ಮಾಡೋದು ಬೇಡ ಕಣಪ್ಪ. ಮದುವೆ ಅನ್ನೋದು ನೀವಿಬ್ಬರು ಮಾತ್ರ ಒಂದಾಗೋದು ಅಲ್ಲ ಕಣಪ್ಪ. ಎರಡು ಮಂತನಗಳು, ಅದ್ರಾಗಿರೋ ಜನಗಳು, ಅವ್ರ ಮನಸ್ಸುಗಳು ಎಲ್ಲ ಸಂತೋಷವಾಗಿ ಒಂದಾಗಿ ನೆರವೇರಿಸೋ ಸಂಭ್ರಮನೇ ಮದುವೆ ಕಣಪ್ಪ. ನನಗೆ ನಿಮ್ಮ ಅಪ್ಪ ಅವನ ಮ್ಯಾಗೆ ಕೋಪ ಇಲ್ಲ, ಆದರೆ ಬೇಸರ ಐತೆ. ನನ್ನ ಮನೆ ಒಳಗೆ ಕರ್ಕೊಂಡಿಲ್ಲ ಅಂತನೋ, ನಂಗೆ ಹಂಗೆಲ್ಲ ಮಾತಾಡಿರಲ್ಲ ಅಂತನೋ ಅಲ್ಲ. ನನ್ನ ಮಗಳ ಮ್ಯಾಗೆ ನಿಮ್ಮ ಅಪ್ಪ ಅಮ್ಮನಿಗಿರೋ ಅಭಿಪ್ರಾಯ ನಂಗೆ ನೋವು ತಂದೈತೆ ಕಣಪ್ಪ. ಹೆಂಗ್ ಮಾತಾಡ್ತಾಳವಳು. ಅವ್ವನ ಬಗ್ಗೆ ಏನಾದ್ರೂ ಮಾತಾಡಿದ್ರೆ ಯಾರೇ ಆದ್ರೂ ಸರಿ ನಾಲ್ಗೆ ಸೀಳ್ ಬಿಡ್ತಾಳಂತೆ. ಯಾವಳವ? ಅವತ್ತು ಗುಡಿನಾಗೆ ಕಿರಿಕ್ ಮಾಡೋದ್ಲಲ್ಲ ಆ ಹುಡುಗಿ. ಊರ್ನಾಗೆ ನನ್ನ ಮಗಳ ಬಗ್ಗೆ ಯಾರನ್ನ ಬೇಕಾದ್ರೂ ಕೇಳಿ, ನನ್ನ ಮಗಳ ಬಗ್ಗೆ ತೆಪ್ಪಾಗಿ ಮಾತಾಡೋರು ಒಬ್ಬರು ಸಿಗಕ್ಕಿಲ್ಲ. ಅವಳು ಅಪರಂಜಿ. ನೀನೇ ಹೇಳ್ದಲ್ಲ, ಗುಣದಾಗಿ ಎಲ್ರಿಗಿಂತಲೂ ದೊಡ್ಡವಳು ನಾನು ಅಂತ. ಅಲ್ಲ, ನನಗಿಂತಲೂ ಗುಣದಾಗ ದೊಡ್ಡವಳು ನನ್ನ ಮಗಳು. ಅಂತೋಳು ಮೋಡಿ ಮಾಡಿ ನನ್ನ ಮಗನ ಪಿರುತಿ ಬಲೆಯಲ್ಲಿ ಬೀಳಿಸ್ಕೊಂಡವಳೆ ಅಂತ ನಿಮ್ಮ ಅಪ್ಪ ನಿಮ್ಮವ್ವ ಅನ್ಕೊಂಡವ್ರಲ್ಲ. ಆ ಅಭಿಪ್ರಾಯನ ನೀವು ಬದಲಾಯಿಸ್ಬೇಕು. ಅವ್ರ ತವ ಮಾತಾಡಿ ಅರ್ಥ ಮಾಡಿಸ್ಬೇಕು. ನೀವು ಈ ಊರಿಗೆ ಬಂದಾಗ ನಾವೆಲ್ಲ ನಿಮ್ಮನ್ನು ನೋಡಿದ್ದೀವಿ, ಪರಿಚಯ ಆಗಿದ್ದೀವಿ. ನಿಮ್ಮಪ್ಪ ನಿಮ್ಮವ್ವನಿಗೆ ನನ್ನ ಮಗಳ ಪರಿಚಯ ಇಲ್ಲ. ಅವಳನ್ನು ಪರಿಚಯ ಮಾಡಿಸೋ ಜವಾಬ್ದಾರಿ ನಿಮ್ಮದು. ಮದುವೆ ಆದ್ಮ್ಯಾಕೆ ನೀವು ಅವಳನ್ನ ಹೆಂಗೆ ನೋಡ್ಕೋತೀರಿ ಅನ್ನೋದು ಈಗ ನೀವು ಹೆಂಗೆ ನಡ್ಕೋತೀರಿ ಅನ್ನೋದ್ರ ಮ್ಯಾಗೈತೆ. ನಂಗಿನ್ನೂ 2 ಹೆಣ್ಮಕ್ಳವೆ. ಮೊದಲನೇ ಅವಳು ಮದುವೆನೇ ತೆಪ್ಪಾಗೋಯ್ತು ಅಂತಂದರೆ ಜನ ಬಾಯಿಗೆ ಬಂದಂಗೆ ಆಡ್ಕೋತಾರೆ.
ನೀವು ಓದ್ಕೊಂಡಿರೋರು, 4 ಜನಕ್ಕೆ ಪಾಠ ಮಾಡೋರು, ನಿಮಗೆ ನಾನು ಹೇಳ್ಕೊಡ್ಬೇಕು ಅನ್ನೋದು ಏನಿಲ್ಲ. ನಿಮ್ಮ ಅಪ್ಪ ಅವನು ಒಪ್ಸೋ ಜವಾಬ್ದಾರಿ ನಿಮ್ಮದು. ಅದಾದ್ಮ್ಯಾಕೆ ಮದುವೆ. ಹಲೋ ಹಲೋ ಇನ್ಸ್ಪೆಕ್ಟ್ರೆ, ನಾನು ನಂಜಮ್ಮ ಮಾತಾಡ್ತೀವಿ. ನಂಜಮ್ಮನ? ಯಾವ ನಂಜಮ್ಮ? ಅದೇ ಲಾಯರ್ ಚಂದ್ರು ಅವರಲ್ಲ, ಅವ್ರವ್ವ. ಲಾಯರ್ ಚಂದ್ರು ಯಾರು ಗೊತ್ತಾಗ್ತಾ ಇಲ್ವಲ್ಲ? ಅದು ಸರಿ ಅನ್. ಈ ಬಂಗಾರಮ್ಮನ್ ಬೀಗ್ತಿ ನಂಜಮ್ಮ ಮಾತಾಡ್ತೀವಿ. ಹೇಳಿ ಹೇಳಿ ನಂಜಮ್ಮನವ್ರೆ. ಇನ್ಸ್ಪೆಕ್ಟ್ರೆ, ನನ್ನ ಮಗನ ಬಂಗಾರಮ್ಮ ಅಪಹರಿಸವಳೆ. ದೂರ್ ಕೊಡುಮ ಅಂತ ಪೊಲೀಸ್ ಸ್ಟೇಷನ್ ತನಕ ಬಂದೆ. ನೀವು ಹೊರಗೆ ಹೋಗಿದ್ದೀರಾ ಅಂತ ಗೊತ್ತಾಯ್ತು. ಏನ ಬಂಗಾರಮ್ಮ ಕಿಡ್ನಾಪ್ ಮಾಡಿದಾಳ? ಏನ್ರಿ ಹೇಳ್ತಾ ಇದೀರಾ? ನನಗೂ ಅವಳಿಗೂ ಆಗ್ ಬರಕ್ಕಿಲ್ಲ ಅಂತ ಸುತ್ತೂರ್ಗೆಲ್ಲ ಗೊತ್ತು. ಇವತ್ತು ನನ್ನ ಮಗಂದು ಅವಳ ಮಗಳದು ಇಚ್ಛೆದನ್ ಕೇಸು ಕೋರ್ಟಲ್ಲಿ ಇತ್ತು. ಅವ್ನ್ ಕೋರ್ಟ್ಗೆ ಹೋಗ್ತಿದಂಗೆ ಉಳ್ತಾಡ್ದವಳೆ ಆಟಯ್ಯ. ನನಗಿದ್ರಾಗ ಸಂಶಯನೇ ಇಲ್ಲ, ನನ್ನ ಮಗನ್ನ ಅವಳು ಅಪಹರಿಸವಳೆ. ನೋಡಿ, ಹಂಗೆಲ್ಲ ಆಧಾರ ಇಲ್ಲದೆ ಯಾವುದೇ ರೀತಿ ಆಕ್ಷನ್ ತಗೊಳಕ್ ಆಗಲ್ಲ ನಂಜಮ್ಮ ಅವ್ರೆ. ಹಂಗಾರ ಆಧಾರ ಹುಡುಕಿ ನೋಡಿ ಇನ್ಸ್ಪೆಕ್ಟ್ರೆ. ಬಂಗಾರಮ್ಮನ ಮನೆಗೆ ಹೋಗಿ ನನ್ನ ಮಗ ಅವನು ಇಲ್ವೋ ಅಂತ ಹುಡುಕಿದ್ರೆ ಗೊತ್ತಾಯ್ತದೆ. ನಾನು ಈಗ ಬಂಗಾರಮ್ಮನ ಮನೆ ತವಕ್ಕೆ ಹೋಯ್ತೀವಿ, ನೀವು ಅಲ್ಲಿಗೆ ಬಂದ್ಬಿಡಿ. ಸರಿ. ಅವ್ರ ಮೇಲೆ ಯಾವ ಕಂಪ್ಲೇಂಟು ಇಲ್ವಲ್ಲ ಅಂತ ಇಷ್ಟು ದಿವಸದಿಂದ ಕಾಯ್ತಾ ಇದ್ದೆ. ಇದೇನಾದರೂ ನಿಜಾನೇ ಆಗಿದ್ರೆ ಅವಳನ್ನು ಅವಳ ಮಗನ್ನು ಬೆಂಡೆತ್ತಕ್ಕೆ ಇದೇ ಸರಿಯಾದ ಟೈಮು. ಯೋನೇ ಮನಸ್ತಾಪ ಇದ್ರು ಕುಂತು ಮಾತಾಡಿ ಬಗೆಹರಿಸ್ಕೊಳ್ಳಿ. ಹಿಂಗೆಲ್ಲ ಮನೆ ಬಿಟ್ಟು ಬರೋದು ಸರಿಯಲ್ಲ. ದಯವಿಟ್ಟು ಮನ್ಗೋಗಿ. ಹೌದು ಮೇಸ್ಟ್ರೆ, ಅವ್ವ ಹೇಳೋದು ಸರಿನೇ. ಅದೆಂಥ ಜಗಳ ಆಗಿದ್ರು ಅದನ್ನು ಮಾತಾಡಿ ಸರಿಪಡಿಸೋದೇ ಒಳ್ಳೇದು. ನೀವು ಮನೆ ಹೋಗಿ ಸಮಾಧಾನ ಮಾಡಿ, ಎಲ್ಲ ಒಳ್ಳೇದೇ ಆಯ್ತದೆ. ಸರಿ, ನಾನು ಬರ್ತೀನಿ. ಅಮ್ಮ, ಒಂದು ವೇಳೆ ನಾನು ಎಷ್ಟೇ ಹೇಳಿದ್ರು ನಮ್ಮ ಅಪ್ಪ ಅಮ್ಮ ಈ ಮದುವೆಗೆ ಒಪ್ಕೊಳ್ಳಿಲ್ಲ ಅಂತಂದರೆ ಏನಮ್ಮ ಮಾಡೋದು? ನಿಮ್ಮಿಬ್ಬರು ಮನಸ್ಸಿನಾಗಿರೋ ಪಿರುತಿ ದಿಟ ಆಗಿದ್ರೆ ಈ ಮದುವೆ ಆಗೇ ಆಯ್ತದೆ. ಯಾರಿಂದನೂ ತೆಪ್ಸಕ್ಕಾಗಕ್ಕಿಲ್ಲ. ಕೆಲವು ವಿಷಯದಾಗೆ ಒಳ್ಳೆಯದನ್ನೇ ಯೋಚನೆ ಮಾಡಬೇಕು. ಒಳ್ಳೆಯದೇ ಆಯ್ತದೆ. ಹೋಗಿ ಬನ್ನಿ. ಈಗ ಹೇಗೆ ಅನ್ನಿಸ್ತಿದೆ ಚಂದ್ರು? ಓಕೆ ಹೊಸ, ಪರವಾಗಿಲ್ಲ. ಇವಳಿಗೆ ನನಗಿಂತ ಅವಳ ಅಣ್ಣಯ್ಯ ಅವ್ವನ ಹೆಚ್ಚಾಗಿ ಹೋದ್ರ ಅಂತ ತುಂಬ ಕೋಪ ಮಾಡ್ಕೊಂಡಿದ್ದೆ.
ಈಗ ಅದನ್ನೆಲ್ಲ ನೆನೆಸ್ಕೊಂಡ್ರೆ ತುಂಬ ಚಿಕ್ಕವನಾಗಿದೆ ಅಂತ ಈಗ ಅರ್ಥ ಆಗ್ತಿದೆ. ನಾನು ಅಷ್ಟೇ. ಈಗ ಅದ್ರ ಬಗ್ಗೆ ಮಾತಬೇಡ ಚಂದ್ರು. ಈಗಲ್ದೆ ಇನ್ನು ಯಾವಾಗ ಮಾತಾಡಲಿ ವಸು? ನನ್ನ ಲೈಫಲ್ಲಿ ನೀನಲ್ದೆ ಬೇರೆ ಯಾರು ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಿದ್ರು ನಾನು ಇಂಥ ಕೆಲಸಕ್ಕೆ ಹಾಕ್ತೆ. ಅಟ್ಲೀಸ್ಟ್ ಆಗ್ಲಾದ್ರೂ ನೀನು ಫೋನ್ ಮಾಡ್ತೀಯ ಅಂತ ಅಂದ್ಕೊಂಡೆ. ಡಿವೋರ್ಸ್ ಕೇಳ್ತಿರೋರೆ ನೀವು ಅಂದಮೇಲೆ ನಾನು ಯಾಕದನ್ನು ತಡೀಲಿ ಅಂತ ನಾನು ಸುಮ್ಮನಾದೆ. ಐ ಆಮ್ ಸಾರಿ ವಸು. ಈಗದೆಲ್ಲ ಬೇಡ ಚಂದ್ರು. ಹೌದು, ನೀವಮ್ಮ ಕೇಳಿದ್ರೇನು ಹೇಳ್ತೀರಾ? ನೀ ನಿಮ್ಮಮ್ಮಗೆ ಏನು ಹೇಳಿದ್ಯೋ ನಾನು ಅದನ್ನು ಹೇಳ್ತೀನಿ. ಹಾಗಾದರೆ ಮುಂದೆ ಏನು ಮಾಡೋದು? ಸದ್ಯಕ್ಕೆ ಡಿವೋರ್ಸ್ ಕೇಸಿನ ದೂರ ಉಳಿದ್ವಲ್ಲ, ಅದೇ ಖುಷಿ. ಆದರೆ ಮತ್ತೆ ನಾವು ಕೋರ್ಟ್ಗೆ ಹೋಗಬೇಕಾಗತ್ತೆ. ನೋಡೋಣ. ನಾವು ಮಾತಾಡಬೇಕಾಗಿರೋದು ತುಂಬಾ ಇದೆ ಚಂದ್ರು. ಹೌದು ವಸು, ಆದರೆ ಈಗ ಟೈಮ್ ಇಲ್ಲ, ನಾನು ಹೋಗಲೇಬೇಕು. ಈಗ ಬೇಡ, ಎಲ್ಲರೂ ಮಲಗಿದ ಮೇಲೆ ಹೋಗಿ. ಅಷ್ಟರಲ್ಲಿ ನಾನು ಇಲ್ಲಿರೋದು ನಿಮ್ಮಮ್ಮಂಗೆ ಗೊತ್ತಾದರೆ? ಇಲ್ಲ, ನೀವು ರೂಮಲ್ಲಿರೋವರೆಗೂ ಏನು ತೊಂದರೆ ಇಲ್ಲ. ನೀವೇನೋ ತಲೆ ಕೆಡಿಸ್ಕೋಬೇಡಿ, ಎಲ್ಲ ಒಳ್ಳೇದೇ ಆಯ್ತದೆ. ನನ್ಗೆ ಆ ನಂಬಿಕೆನೇ ಹೊರಟೋಗಿದೆ. ಮನೆ ಪರಿಸ್ಥಿತಿನೂ ನಾರ್ಮಲ್ ಆಗಿಲ್ಲ. ಇವಾಗ ನಾನು ಮನೆಗೆ ಹೋದ್ರೂ ಅದೇನಾಗುತ್ತೋ ಗೊತ್ತಿಲ್ಲ. ಎಲ್ಲಾದ್ರ ಮಧ್ಯೆ ನಾನು ಅವ್ರನ್ನ ಹೇಗೆ ಒಪ್ಪಿಸ್ತೀನಿ ಅಂತಲೂ ನನಗೆ ಗೊತ್ತಾಗ್ತಾ ಇಲ್ಲ. ಫೈನ್, ಏನಾಗುತ್ತೋ ನೋಡೋಣ. ನಾನು ಬರ್ತೀನಿ. ಎಲ್ಲ ದೊರೆಯಿಂದಾನೇ ಆಗಿದ್ದು. ಏನು ಇದೇನು ಮೆಸ್ಸು? ಬಿಟ್ರೆ ರೋಡ್ ಸರಿಗಿಲ್ಲ, ಟೈಮ್ ಸರಿಗೆ ಬಸ್ ಬಂದಿಲ್ಲ ಅಂದ್ರವೆ ದೊರೆನ ಮಾಡಿದ್ದು ಅಂತೀರೇನೋ? ಅಲ್ಲ, ನಾನು ದೊರೆ ಬಗ್ಗೆ ಹೇಳಿದ್ರೆ ನೀವ್ಯಾಕೆ ಎಷ್ಟೊಂದು ಟೆನ್ಷನ್ ಮಾಡ್ಕೋತೀರಾ? ಟೆನ್ಷನ್ ಅಲ್ಲ, ಓಸಿ ಲಾಜಿಕ್ ಬೇಡವೆ? ಲಾಜಿಕ್ ಇದೆ. ಮುರಳಿ ಸರು ಅವ್ರ ಮನೇಲಿ ಮಾತಾಡಿ ಒಪ್ಸೋಕ್ಕಿಂತ ಮೊದಲೇ ಅವ್ರನ್ನ ನಮ್ಮ ಮನೆಗೆ ಬರೋ ಥರ ಮಾಡಿದ ದೊರೆನೇ ಅಲ್ವೇ? ದೊರೆನ ಅಂತ ಹೆಂಗೆ ಹೇಳ್ತೀರಾ? ನಿಮ್ಮವ್ವ ಹೇಳಿದ್ರಾ? ಅವ್ವ ಹೇಳೋದೇನು ಬೇಕಾಗಿಲ್ಲ, ನನಗೆ ಗೊತ್ತಾಗತ್ತೆ. ಇನ್ಯಾರು ಮಾಡ್ಸಿರ್ತಾರೆ ಹೇಳಿ? ಅವ್ವ ಬೇರೆ ನನ್ನ ಈ ವಿಷಯದಲ್ಲಿ ತಲೆನೇ ಹಾಕ್ಬೇಡ ಅಂತ ಹೇಳಿದಾಳೆ. ಆ ದೊರೆಗೆ ನಿಜವಾಗ್ಲೂ ಏನಾದ್ರೂ ಒಂದು ಸ್ವಲ್ಪನಾದ್ರೂ ಜವಾಬ್ದಾರಿ ಅನ್ನೋದಿದ್ರೆ ಮುರಳಿ ಸರ್ ಅವ್ರ ಅಪ್ಪ ಅಮ್ಮನ ಈ ಮದ್ವೆಗೆ ಅವನೇ ಒಪ್ಸ್ಬೇಕು. ಯಾಕೆ ಶ್ರೀ, ಏನ್ ಸುಮ್ಮನೆ ಆಗೋದ್ರಿ? ಅಲ್ಲ ಸುಮ್ಕೆ ನಾನೇನೋ ಹೇಳಿ ಅವನ ಬಗ್ಗೆ ಮಾತಾಡ್ಬೇಕಾದ್ರೆ ನೀನ್ ಯಾಕೆ ಟೆನ್ಷನ್ ಐತೆ ಅಂತ ನನ್ನೇ ಬೈತೀರಾ? ಆ ದೊರೆಗೇನಾದ್ರೂ ನಿಜವಾಗ್ಲೂ ತಾಕತ್ತಿದ್ರೆ ಅವ್ನು ಮುರಳಿ ಸರ್ ಅಪ್ಪ ಅಮ್ಮನ ಈ ಮದ್ವೆಗೆ ಒಪ್ಪಿಸ್ಬೇಕು. ಅವನ ತಾಕತ್ ಬಗ್ಗೆ ಡೌಟ್ ಇಲ್ಲ ಮಿಸ್ಸು. ಅವನ್ ಮನ್ಸು ಮಾಡಿದ್ರೆ ಒಪ್ಸೇ ಬಿಡ್ತಾನೆ. ನಿಮ್ಮಂತವ್ರು ಅವ್ನಿಗೆ ಸಪೋರ್ಟ್ ಮಾಡ್ತಿರೋದ್ರಿಂದಾನೆ ಅವ್ನು ಚಿಲ್ರೆ ಪಲ್ರೆ ಕೆಲಸ ಮಾಡಿ ಕ್ರೆಡಿಟ್ ತಗೊಂಡು ದೊರೆ ಅಂತ ಮೆರಿತಿರೋದು. ಕಣ್ಣ ಕಾಡಿಸ್ದೇ ಇರೋ ಸಾಕಷ್ಟು ಕೆಲಸ ಮಾಡ್ಬೋದು, ಆದರೆ ಒಬ್ರು ಮುಂದೆ ಹೋಗಿ ಅವನ್ನ ಒಪ್ಸೋದಿದೆಯಲ್ಲ ಅದು ಕಷ್ಟ. ಅದಕ್ಕೆ ತಾಕತ್ ಮಾತ್ರ ಅಲ್ಲ, ಅದ್ರ ಜೊತೆಗೆ ತಾಳ್ಮೆನೂ ಬೇಕು.
ಅದು ನಿಮ್ಮ ದೊರೆಗಿಲ್ಲ ಬಿಡಿ. ವಾ ಏನು ಬೆಟ್ಟಿಂಗಾ? ಅಯ್ಯೋ ಬೆಟ್ಟಿಂಗ ನಿಮ್ಮ ಹತ್ರ ಯಾಕೆ ಕಟ್ಲಿ? ಆ ದೊರೆ ಏನಾದರೂ ನನ್ನ ಎದುರುಗಡೆ ಇದ್ದಿದ್ರೆ ಅವನ ಹತ್ರನೇ ಕಟ್ತಿದ್ದೆ ಬೆಟ್ಟಿಂಗ್. ಏನು ಬೆಟ್ಟಿಂಗು? ಏನ್ ಬೇಕಾದ್ರು. ಏನು ಬೇಕಾದ್ರು ಅಂದ್ರೆ ನೀವ್ಯಾಕೆ ಕೇಳ್ತಿದ್ದೀರಾ? ಅವನೇ ಕೇಳಿ. ಅವನು ಕೇಳಿಸ್ಕೊಂಡ ಅನ್ಕೊಳ್ಳಿ, ಅವನಿಗೆ ಎಲ್ಲ ಕಡೆ ಕಣ್ಣು ಕಿವಿ ಐತೆ ಮಿಸ್ಸು. ಆ ದೊರೆ ಏನಾದ್ರು ಮುರಳಿ ಸರ್ ಅಮ್ಮ ಅಪ್ಪನ ಈ ಮದ್ವೆಗೆ ಒಪ್ಸ್ಬಿಟ್ರೆ ಆ ದೊರೆ ಏನ್ ಕೇಳಿದ್ರು ಕೊಡ್ತೀನಿ, ಏನ್ ಹೇಳಿದ್ರು ಮಾಡ್ತೀನಿ. ತಿಟ್ಟೋಲನ ಪ್ರಾಮಿಸ್ ಆಣೆಗೋ? ಏನ ಪ್ರಾಮಿಸ್ ಆಣೆಗುನ ಅಂದ್ರೆ ದಿಟ್ಟಿಟ್ವಾಲುನಾ ಅಂತ? ದಿಟ್ವಾಗ್ಲೂನೆ. ಕೈ ಮೇಲೆ ಕೈ ಮುಡ್ಗೇಳಿ. ನೀವೇನ್ರಿ ನೀವೇ ದೊರೆ ಅನ್ನೋ ತರ ಕೈ ಮುಂದೆ ಮಾಡ್ತಿದ್ದೀರಲ್ಲ? ಅಂದ್ರೆ ಹಿಂಗೆ ಸ್ನೇಹ ಅವರು ಸವಾಲ್ ಹಾಕೋರಾಗ ಹಂಗೆ ಫೋನ್ ಮಾಡಿ ಹೇಳ್ತೀನಿ. ಹೆಂಗಿದ್ರು ನಮ್ಗೆ ಸಹನ ಅವ್ರ ಮದ್ವೆ ಸಂದಾಗ ಆಗ್ಬೇಕಲ್ವಾ? ಅವನಿಗೆ ಸವಾಲ್ ಹಾಕಿದ್ರೆ ಅವನೇ ಮಾಡ್ಬಿಡ್ತಾನೆ. ಓ ಹಂಗ? ಓ ನೀವ್ ಆಣೆ ಮಾಡಿ. ಲೇ ಮಂಜುಳಾ, ಹೊಸ ಸುದ್ದಿ ಇದ್ರೆ ಮಾತ್ರ ಹೇಳು, ಇಲ್ಲಾಂದ್ರೆ ಫೋನ್ ಹಂಗೆ ಮಡಗ್ಬಿಡು. ಮೇಷ್ಟ್ರು ಈಟೊತ್ನಾಗ ಬಂದು ಪುಟ್ಟಕ್ಕನ ಹತ್ರ ಕ್ಷಮೆ ಕೇಳೋದು ಹೊಸ ಸುದ್ದಿನೋ ಅಥವಾ ಮಡಗ್ಲಾಕ ಫೋನು? ಈ ಆಟಗಳೆಲ್ಲ ನನ್ನ ಹತ್ರ ಆಡ್ಬೇಡ. ಮೇಷ್ಟ್ರು ಬಂದಿದ್ನಾ? ಹೂ ಕನಕ, ಬಂದು ಈಗ ಹೋದ. ಹಂಗ ಏನಂತೆ ಒಂದು? ಸರಿಯಾಗಿ ಕೇಳಿಸ್ಕೊಳಕ್ಕಾಗಲಿಲ್ಲ. ಪುಟ್ಟಕ್ಕನ್ನ ಆ ಮೇಷ್ಟ್ರು ಮನೆಯವರು ಅವಮಾನ ಮಾಡಿ ಕಳ್ಸವ್ರೆ, ಅದಕ್ಕೆ ಕ್ಷಮೆ ಕೇಳಕ್ಕೆ ಅಂತ ಬಂದಿದ್ದ. ಪುಟ್ಟಕ್ಕ ಸಮಾಧಾನ ಮಾಡಿ ಕಳ್ಸವಳೆ. ಆ ಎಳ್ನೋಳಿದ್ಲಾ? ಅವಳಿಗೂ ಪುಟ್ಟಕ್ಕ ಬೈದ್ಲು. ಯಾಕೆ? ಅಕ್ಕ ಕಪ್ ತಂದು ನಿಮ್ಮ ಮನೆ ಮುಂದೆ ಕುಣಿದ್ಲಲ್ಲ, ಅದಕ್ಕೆ. ನಾನು ಹಚ್ಚಿದ ಬತ್ತಿ ಈಗ ಪಟ್ಟಂದೈತೆ. ಇರ್ಲಿ ಇಂಥವೇನಾದ್ರೂ ಇದ್ರೆ ನನಗೆ ಥಟ್ಟಂತ ಫೋನ್ ಮಾಡು, ಆಯ್ತಾ? ಹ್ಞೂ ಕನಕ. ಸರಿ ಮಾಡತ್ತೀನಿ. ನಂಜಮ್ಮನವರೇ, ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ, ನಿಮ್ಮ ಮಗ ಈ ಮನೆಯಲ್ಲೇ ಇರೋದು ಕನ್ಫರ್ಮಾ? ಮೊದಲೇ ಬಂಗಾರಮ್ಮ ಸ್ವಲ್ಪ ಪವರ್ಫುಲ್ ಜನ, ಏನಾದರೂ ಹೆಚ್ಚು ಕಡಿಮೆ ಆದರೆ ಡೇಂಜರ್. ಸಮಸ್ಬಿಡಿ ಇನ್ಸ್ಪೆಕ್ಟ್ರೆ, ನನ್ನ ಮಗನಿಗಿರೋದು ಇವಳೊಬ್ಳೆ ಸತ್ರು, ಬೇರೆ ಯಾರೂ ಇಲ್ಲ. ನನಗೆ ಯಾಕೋ ನನ್ನ ಮಗನ ಅಪ್ಪರ್ಸ್ಕೊಂಬಂದು ಒಳಗಿಟ್ಕೊಂಡವಳೆ ಅನಿಸ್ತಾರೆ. ಯಾವುದಕ್ಕೂ ಅವ್ರಿಗೂ ಅವ್ರ ಫ್ರೆಂಡ್ಸ್ಗೂ ಇನ್ನೊಂದ್ಸರಿ ಫೋನ್ ಮಾಡಿ ನೋಡಿ. ಎಲ್ಲ ಮಾಡಾಗದೆ. ಅಲ್ಲ, ಅವರು ಬೇರೆ ಎಲ್ಲಾದರೂ ಹೋಗಿರ್ಬೋದೇನೋ ಅಂತ ಒಂದ್ಸರಿ ಯೋಚನೆ ಮಾಡಿ ನೋಡಿ. ಅಲ್ಲ, ನಿಮ್ಮ ಮಗ ಏನಾದರೂ ಇಲ್ಲೇ ಇದ್ದರೆ ಇವ್ರ ಮೇಲೊಂದು ಸಾಲಿಡ್ ಕೇಸ್ ಬೀಳುತ್ತೆ. ನನಗೂ ಅದೇ ಬೇಕಾಗಿರೋದು. ಆದರೆ ಒಂದು ವೇಳೆ ಅವನು ಇಲ್ಲಿಲ್ಲ ಅಂದ್ಕೊಳ್ಳಿ, ನಮಗೆ ಉಲ್ಟಾ ಹೊಡೆಯುತ್ತೆ. ಅದಕ್ಕೆ ಹೇಳ್ತಾ ಇರೋದು, ಸರಿಯಾಗಿ ಯೋಚನೆ ಮಾಡಿ. ಚಂದ್ರು ಸ್ನೇಹ ನೋಡೋಕ್ಕೆ ನಾನು ಹೋಗಿದ್ರೆ ನಾನು ಅವಳು ಒಬ್ಬಳು ಮಾತ್ರ ಫೋನ್ ಮಾಡಿರ್ನಿಲ್ಲ. ಸರಿ ಬನ್ನಿ. ಒಂದು ನಿಮಿಷ ಇರಿ. ನಿಂಗೇನೆ ಮೀಸೆ
ದೊರೆ ಏನಾದರೂ ಮುರಳಿ ಸರ್ ಅವ್ರ ಅಪ್ಪ ಅಮ್ಮನ ಈ ಮದ್ವೆಗೆ ಒಪ್ಸಿದ್ರೆ ಆ ದೊರೆ ನನ್ನ ಏನು ಕೇಳಿದ್ರು ಕೊಡ್ತೀನಿ, ಏನು ಹೇಳಿದ್ರು ಮಾಡ್ತೀನಿ. ಇದು ನನ್ನ ಪ್ರಾಮಿಸ್. ಹೋಗಿ ಹೇಳಿ ನಿಮ್ಮ ದೊರೆಗೆ.